ಮೈಸೂರು ನಗರದ ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ನಡೆದ ಕಲ್ಲು ತೂರಾಟದ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದು, ರಾಜ್ಯದಲ್ಲಿ ಹಲವು ಸಮಸ್ಯೆಗಳು ಇದ್ದರೂ ಇದಕ್ಕೆ ಹೆಚ್ಚಿನ ಪ್ರಚಾರ ನೀಡುವ ಅಗತ್ಯವಿಲ್ಲ ಎಂದು ಹೇಳಿದರು. ಸಕಲೇಶಪುರದಲ್ಲಿ ಮಾತನಾಡಿದ ಅವರು, ಗಲಭೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾದ ಪೋಸ್ಟ್ಗಳಿಂದ ಆರಂಭವಾಗಿದ್ದು, ರಾಜಕೀಯ ಉದ್ದೇಶಗಳಿಗಾಗಿ ಅಶಾಂತಿ ಸೃಷ್ಟಿಸಲು ಪ್ರಯತ್ನವಾಗಿದೆ ಎಂದು ಹೇಳಿದ್ದಾರೆ. ಅಮೆರಿಕದಿಂದ ಅಕ್ರಮ ವಲಸಿಗರನ್ನ ಕರೆತರುವ 2ನೇ ವಿಮಾನವನ್ನ ಅಮೃತಸರದಲ್ಲಿ ಇಳಿಸುವುದನ್ನ ಕುರಿತು ಪಂಜಾಬ್ ಮುಖ್ಯಮಂತ್ರಿಯಾದ ಭಗವಂತ್ ಮಾನ್ ಪ್ರಶ್ನೆ ಇಟ್ಟಿದ್ದಾರೆ. ಪಂಜಾಬಿಯರನ್ನ ಅಕ್ರಮ ವಲಸಿಗರಾಗಿ ತೋರಿಸಲು ಅಮೃತಸರವನ್ನ ಆಯ್ಕೆ ಮಾಡಲಾಗಿದೆ ಮತ್ತು ಈ ವಿಮಾನವನ್ನ ದೆಹಲಿ, ಗಾಜಿಯಾಬಾದ್ ಅಥವಾ ಅಹಮದಾಬಾದ್ನಲ್ಲಿ ಇಳಿಸುವಂತೆ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಪಿಎಸ್ಸಿ ನಡೆದ ಕೆಎಎಸ್ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಆಗಿರುವ ಅನ್ಯಾಯವನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಫೆಬ್ರವರಿ 18ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಆಯೋಜಿಸಿದೆ. ಆಯೋಗದ ತಪ್ಪಾದ ಕನ್ನಡ ಅನುವಾದಕ್ಕೆ ವಿರುದ್ಧವಾಗಿ ಟಿಎ ನಾರಾಯಣಗೌಡ ಅವರು ಹೇಳಿದಂತೆ ಮತ್ತು ಮರುಪರೀಕ್ಷೆಯಲ್ಲೂ ಕೂಡ ಅನುವಾದದ ಸಮಸ್ಯೆ ಎದುರಿಸದೆ ಇದು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ತೊಂದರೆ ಉಂಟುಮಾಡುತ್ತಿದೆ ಎಂದು ಹೇಳಿದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ದಲಿತ ಸಿಎಂ ಬಗ್ಗೆ ಚರ್ಚೆಯ ಬಗ್ಗೆ ಪ್ರತಿಕ್ರಿಯಿಸಿದ ನಟ ಪ್ರಕಾಶ್ ರಾಜ್, ಈ ಪಕ್ಷಗಳು ದಲಿತರು, ರೈತರು, ಬಡವರು ಅವರನ್ನ ವೋಟ್ ಬ್ಯಾಂಕ್ ಆಗಿ ಬಳಸುತ್ತಿದ್ದಾರೆ. ಅವರ ಉದ್ದೇಶ ರಾಜಕೀಯವಷ್ಟೇ, ನೈಜ ಕಾಳಜಿಯಿಂದ ಅಲ್ಲ. ದಲಿತ ಸಿಎಂ ಕುರಿತು ಅವರ ಮಾತುಗಳಲ್ಲಿ ನಿಜವಾದ ಹಿನ್ನೆಲೆ ಏನು ಎಂದು ನಾವು ಯೋಚಿಸಬೇಕಾಗಿದೆ ಎಂದಿದ್ದಾರೆ.